ಯಾರು ಯಾರಿಗೆ ಕೆಟ್ಟದಂತೂ ಯಾರು ಬಯಸ್ತಾ ಇಲ್ಲ ಇಲ್ಲಿ. ಆದರೆ ಸತ್ತಿರುವ ಧರ್ಮಸ್ಥಳದ ಆತ್ಮಗಳನ್ನ ಧಿಕ್ಕರಿಸಿ ಅವುಗಳಿಗೆ ಹಾಯ್ ನ್ಯಾಯ ಕೊಡುವ ಬದಲು ಆ ಆತ್ಮಗಳಿಗೆ ಅನ್ಯಾಯ ಮಾಡಿದ್ರೆ, ನಾನು ಹೇಳ್ದೆ ಮನೆ ಧ್ಯಾನದಲ್ಲಿ ಮಂಜುನಾಥ ಹೇಳ್ದ, ಈ ಆತ್ಮಗಳು ಈ ಪ್ರಪಂಚದಲ್ಲಿ ಹೆಚ್ಚು ದಿನ ಇದ್ದರೆ ಅದರ ಪರಿಣಾಮ ಸಮಾಜದ ಮೇಲೆ ತುಂಬಾ ಕೆಟ್ಟದಾಗತ್ತೆ ಅಂತ ನಾನು ಧ್ಯಾನದಲ್ಲಿ ಕೂತ್ಕೊಂಡು ಆಕಾಶವಾಣಿ ನನ್ನ ಬಳಿ ಹೇಳ್ತು ಅಂತ ಹೇಳಿದೆ. ಸಾಕಷ್ಟು ಜನ ಜಗ್ಗಣ್ಣ ರೈಲ್ ಬಿಡ್ತಾವನೆ, ಹಾಕಣ್ಣದು ಕೋಟು, ಈ ಅಪ್ಪನಿಗೆ ಜ್ಞಾನ ಗಿನ ಎಲ್ಲಿ ಬರ್ತದೆ ಅಂತ. ನಾವು ನೋಡಕ್ ಹಿಂಗಿರ್ಬೋದು, ಆದ್ರೆ ನಮ್ಮ ರೀಚು ಮೇಲೆ ಆ ಯೂನಿವರ್ಸ್ ವರ್ಗೂ ಐತೆ. ಸರ್ಕಾರ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ಮ ಕೆಲಸ ಮಾಡ್ತದೆ. ಧರ್ಮ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಂಬಿರೋ ದಿವ್ಯ ಶಕ್ತಿ ಕೆಲಸ ಮಾಡ್ತದೆ. ನಾನು ಮೊನ್ನೆ ಪದೇ ಹೇಳ್ದೆ, ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಸರ್ಕಾರದಲ್ಲಿರೋರು ಲಂಚ ತಗೊಂಡು ಪ್ರಭಾವಕ್ಕೆ ಒಳಗಾಗಿ ಏನಾದ್ರೂ ಕೆಲಸ ಮಾಡಿದ್ರೆ ಅವರ ನಾಶಕ್ಕೆ ಅವರೇ ತಿಲಾಂಜಲಿ ಬರ್ಕಣಂಗೆ ಅಂತ. ಈಗ ನೋಡಿದ್ರ ಡಿ.ಕೆ. ಶಿವಕುಮಾರ್ ಎಸ್ಕಾಟ್ ವೆಹಿಕಲ್ ಡಿವೈಡರ್ಗೆ ಗುದ್ಕೊಂಡು ಪಲ್ಟಿ ಆಗಿದೆ. ಥ್ಯಾಂಕ್ ಗಾಡ್ ಡೆಪ್ಯೂಟಿ ಸಿಎಂ ಬಚಾವ್ ಆಗಿದ್ದಾರೆ. ಚೆನ್ನಾಗಿರ್ಲಿ, ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಆದರೆ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿಎಂ, ಡೆಪ್ಯೂಟಿ ಸಿಎಂ ಅಲ್ಲಿ ಸತ್ತಿರುವ ಆತ್ಮಗಳಿಗೆ ನ್ಯಾಯ ಕೊಡಿಸೋದ್ ಬದಲು ಈ ಆತ್ಮಗಳನ್ನ ಕೊಂದಂತ, ಹಿಂಸೆ ಕೊಟ್ಟಂತ ಕೊಲೆಗಾರರು, ಅತ್ಯಾಚಾರಗಳ ಬೆನ್ನಿಗೆ ನಿಂತಿರುವುದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗ ಆತ್ಮಗಳು ತಮ್ಮ ಪ್ರಭಾವವನ್ನ ಯಾರ್ಯಾರು ನ್ಯಾಯ ಕೊಡ್ಸಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದ್ರೆ, ಪೊಲೀಸ್ ಕೆಲಸ ಮಾಡ್ತಾ ಇದ್ರೆ, ರಾಜಕಾರಣಿಗಳು, ಸಿಎಂ, ಡೆಪ್ಯೂಟಿ ಸಿಎಂ ಯಾರೇ ಕೆಲಸ ಮಾಡಿದ್ರು ಈ ಆತ್ಮಗಳು ಅವರಿಗೆ ಕೊಡಬೇಕಾದಂತ ಟ್ರೀಟ್ಮೆಂಟ್ ಅನ್ನ ಕೊಡ್ತವೆ. ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೆ, ಆತ್ಮಗಳು ಅವರ ಸಮಯ ಮುಗಿದಾಗ ಹೊರಟೋಗ್ಬೇಕು, ಬೇರೆ ಒಂದು ಫಾರ್ಮ್ಗೆ ಅವು ಬದಲಾವಣೆ ಆಗ್ಬೇಕು. ಆತ್ಮಗಳು ಜಾಸ್ತಿ ದಿವಸ ಈ ಭೂಮಿ ಮೇಲೆ ಇದ್ರೆ ಅವುಗಳು ಉಗ್ರ ರೂಪವನ್ನ ತಗೊಳ್ತವೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಈ ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಈ ಆತ್ಮಗಳಿಗೆ, ಸತ್ತಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಆ ಆತ್ಮಗಳು ಉಗ್ರ ರೂಪದಲ್ಲಿ, ನೀವು ಫಿಲಮ್ ಅಲ್ಲಿ ನೋಡಿರ್ಬೇಕು, ನಾಗವಲ್ಲಿ ರೂಪ, ಆ ನಾಗವಲ್ಲಿ ರೂಪ ಈ ಆತ್ಮಗಳು ತಮ್ಮ ಉಗ್ರ ರೂಪಕ್ಕೆ ಬದಲಾವಣೆ ಆಗಿವೆ. ಮೋಸ್ಟ್ಲಿ ಡಿ.ಕೆ. ಶಿವಕುಮಾರ್ದು ಪೈಲಟ್ ಉಲ್ಟಾ ಆಗಿರೋದು ಕೂಡ ಮೋಸ್ಟ್ಲಿ ಈ ಉಗ್ರ ರೂಪಕ್ಕೆ ಬದಲಾಗಿರುವ ಆತ್ಮಗಳೇ ಮಾಡಿರುವಂತ ಸಾಧ್ಯತೆ ಇರಬಹುದು ಅಂತ ನಮ್ಮ ಅಲ್ಟಿಮೇಟ್ಲಿ ಡಿ.ಕೆ. ಶಿವಕುಮಾರ್ ಚೆನ್ನಾಗಿರ್ಬೇಕು. ಬಟ್ ಆತ್ಮಗಳನ್ನ ನಮ್ಮನ್ನ ಎದುರಾಕೊಂಡ್ರೆ ಪರವಾಗಿಲ್ಲ, ನಿಮ್ಮನ್ನ ಎದುರಾಕೊಂಡ್ರು ಪರವಾಗಿಲ್ಲ. ಉಗ್ರ ರೂಪ ಪಡೆದಿರುವಂತ ಧರ್ಮಸ್ಥಳದ ಹತ್ಯಾಕಾಂಡದ ಆತ್ಮಗಳನ್ನು ಎದುರಾಕೊಂಡ್ರೆ, ಇವತ್ತು ಪೈಲಟ್ ಕಾರು ಉಲ್ಟಾ ಆಗಿದೆ, ನಾಳೆ ಬೇರೆಯವ್ರ ಕಾರು ಉಲ್ಟಾ ಆಗ್ಬೋದು. ನಾವು ಕೆಟ್ಟದ್ ಮಾಡಿದ್ರೆ ನಮ್ಗಾಗ್ಲಿ, ನಾನೇನ್ ಕೆಟ್ಟದ್ ಮಾಡ್ತಾ ಇಲ್ಲ. ಆದರೆ ನಡೆದಿರುವ ಘಟನೆಯ ಬಗ್ಗೆ ಒಂದು ಸಾರಾಂಶದಲ್ಲಿ ಹೇಳೋದಾದರೆ, ಆ ಧರ್ಮಸ್ಥಳದ ಸತ್ತಿರುವ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ ಸಾಕಷ್ಟು ಜನ ನಾಶ ಆಗ್ತಾರೆ. ದಣಿಗಳು 25,000 ಕೋಟಿ ಕ್ಯಾಶ್ ನ ಹೊಳೆಯನ್ನ ಹರಿಸಿದ್ದಾರೆ.
ಎಲ್ಲೆಲ್ಲಿ ಬೇಕೋ ದಣಿಗಳು ಅರಸ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ವಿಧಾನಸೌಧ, ಸದಾಶಿವನಗರ, ತುಮಕೂರು, ಪೊಲೀಸರು, ಬ್ರೋಕರ್ಗಳು, ಆಪೋಸಿಷನ್ ಲೀಡರ್ಗಳು ಯಾರು ಅಂತ ನೀವು ಗೆಸ್ ಮಾಡ್ಕೊಳ್ಳಿ. ಯಾರು ಮಾತಾಡ್ತಾ ಇಲ್ಲ. ಕೇರಳ ಕಮ್ಯುನಿಸ್ಟ್ ಪಾರ್ಟಿ ರಾಜ್ಯಸಭಾ ಮೆಂಬರ್ ಅಮಿತ್ ಶಾ ಬರ್ದಿದ್ದಾರೆ, ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವ್ರ ಕೈಯಲ್ಲಿ ತನಿಖೆ ಮಾಡಿಸಿ ಅಂತ. ಕರ್ನಾಟಕದ ಎಂಪಿಗಳು, ಹಲ್ಕಟ್ಟುಗಳು, ಇಡಿಯಟ್ಗಳು, ಓಸ್ರು ಒಳ್ಳೆಗಳು ಬಾಯಿ ತೆರಿತಾ ಇಲ್ಲ, ಒಂದು ಲೆಟರ್ ಬರಿತಾ ಇಲ್ಲ. ಹತ್ಯಾಕಾಂಡ ಆಗಿರೋದು ಕರ್ನಾಟಕದ ಧರ್ಮಸ್ಥಳದಲ್ಲಿ, ಪತ್ರ ಬರಿತಾ ಇರೋದು ಕೇರಳದ ರಾಜ್ಯಸಭಾ ಮೆಂಬರ್ಗಳು. ನೋಡ್ರಿ ಯಾವ ಮಟ್ಟಕ್ಕೆ ತಮ್ಮ ಆತ್ಮಗಳನ್ನ ಮಾರ್ಕೊಂಡಂತ ರಾಜಕಾರಣಿಗಳು. ಇವರು ನಂಬಿ ನೀವು ಓಟ್ ಹಾಕ್ತೀರಾ? ಟಗರು 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 ಅಂತ ಇದ್ರೆ ಟಗರಲ್ಲ ಗುರು, ಟಗರಿನ ಚರ್ಮದಲ್ಲಿ ಇರುವಂತ ಗುಳ್ಳೆ ನರಿ ಅದು. ಬರೀ ಟಗರೊಂದೇ ಗುಳ್ಳೆ ನರಿ ಅಲ್ಲ. ಬಂಡೆ ಬಂಡೆ ಅಂತ ಇದ್ರೆ ಎಲ್ಲಿ ಎಲ್ಲಿ ಕೈಗೆ ಚಿಪ್ ಕೊಡೋ ಬಂಡೆ. ಇವತ್ತು ಪೈಲಟ್ ಕಾರು ಉಲ್ಟಾ ಆಗಿದೆ. ನಮ್ಮನ್ನ ಎದುರಾಕೊಂಡ್ರೆ ಪರವಾಗಿಲ್ಲ, ಜನನ ಎದುರಾಕೊಂಡ್ರು ಪರವಾಗಿಲ್ಲ, ವ್ಯವಸ್ಥೆನಲ್ಲಿ ಇವರು ಲೂಟಿ ಮಾಡಿದ್ರು ಪರವಾಗಿಲ್ಲ. ಆದರೆ ನೊಂದ ಹೆಣ್ಣು ಮಕ್ಕಳ ಆತ್ಮ ಇದೆಯಲ್ಲ, ಅದು ಧರ್ಮಸ್ಥಳದ ಹತ್ಯಾಕಾಂಡದ ಆತ್ಮಗಳಿದೆಯಲ್ಲ. ನಾನು ಹೇಳಿದೆ ಮೊನ್ನೆ, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಮಂಜುನಾಥನ ಆಕಾಶವಾಣಿ ಹೇಳ್ತು, ಈ ಆತ್ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವು ಇನ್ನೊಂದು ರೂಪಕ್ಕೆ ಬದಲಾವಣೆ ಆಗಲ್ಲ. ಜೊತೆಯಲ್ಲಿ ಅವುಗಳು ಉಗ್ರ ರೂಪಕ್ಕೆ ಬದಲಾವಣೆ ಆದ್ರೆ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ, ಅವರ ಜೀವನ ಅಂತ್ಯ ಆಗುತ್ತೆ, ಅವರು ಮುಗ್ದೋಗ್ತಾರೆ. ಯಾರು ಬಚಾವ್ ಮಾಡಕ್ಕಾಗಲ್ಲ, ಯಾರು ಬಚಾವ್ ಮಾಡಕ್ಕಾಗಲ್ಲ. ನೆನ್ನೆ ಬೆಳಗ್ಗೆ 3:30 ಧ್ಯಾನ ಕೂತ್ಕೊಂಡಾಗ ಈ ಘಟನೆ ಕಾಣ್ತು ನಂಗೆ. ಆಮೇಲೆ ಬರೀ ಅದೊಂದೇ ಅಂತಲ್ಲ, 25 ವರ್ಷಗಳಿಂದ ಅಲ್ಲಿರುವಂತ ಪೊಲೀಸರು ಸಾಕಷ್ಟು ಹೆಣಗಳನ್ನ ಅವರೇ ಊತಾಕವ್ರೆ. ಅಲ್ಲಿರುವಂತ ಧರ್ಮಸ್ಥಳ ಪೊಲೀಸು ಕಳೆದ 10 ವರ್ಷದಿಂದ, ಅದಕ್ಕೆ ಮುಂಚೆ ಬೆಳ್ತಂಗಡಿ ಪೊಲೀಸರು ಇದ್ರು. ಕಳೆದ 25 ವರ್ಷದಲ್ಲಿ ಈ ಆತ್ಮಗಳನ್ನ ಊತಾಕದಂತ ಕಾರ್ಯದಲ್ಲಿ ಅಲ್ಲಿನ ಬೆಳ್ತಂಗಡಿ ಮತ್ತೆ ಧರ್ಮಸ್ಥಳ ಪೊಲೀಸರ ಪಾತ್ರ ತುಂಬಾ ದೊಡ್ಡ ಮಟ್ಟಕ್ಕಿದೆ. ಇವತ್ತು ನಾನು ಬೆಳಗ್ಗೆ 3:30 ಧ್ಯಾನ ಕೂತ್ಕೊಂಡಾಗ ಈ ಒಂದು ಘಟನೆ ನನ್ನ ಕಣ್ಣ ಮುಂದೆ ಕಣ್ಣು ಮುಚ್ಕೊಂಡಾಗ ಬಂತು. ತುಂಬಾ ದೊಡ್ಡ ಮಟ್ಟಕ್ಕೆ ಅಲ್ಲಿರುವ ಪೊಲೀಸರು ಈ ಹೆಣಗಳನ್ನ ಊತಾಕೋದ್ರಲ್ಲಿ, ಈ ಹೆಣಗಳನ್ನ ಮುಚ್ಚಾಕೋದ್ರಲ್ಲಿ ಅಲ್ಲಿನ ಆರೋಪಿಗಳಿಗೆ ಸಹಾಯ ಮಾಡಿರೋದು ಧ್ಯಾನದಲ್ಲಿ ಕಾಣಿಸ್ಕಂತು. ಹಂಗಾಗಿ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಪೊಲೀಸರು, ಮಂಗಳೂರು ಪೊಲೀಸರು ಈ ತನಿಖೆ ಮಾಡಕ್ಕೆ ಕಾನೂನು ರೀತಿಯಲ್ಲಿ ಅಯೋಗ್ಯರು. ಅವರೇ 100 ಹೆಣ್ಣುಗಳನ್ನ ಮುಚ್ಚಾಕಿದ್ದಾರೆ. ಬೆಳ್ತಂಗಡಿ ಪೊಲೀಸರು, ಧರ್ಮಸ್ಥಳ ಪೊಲೀಸರು. ಮತ್ತೆ ಅವರೇ ಹಿಂಗ್ ತನಿಖೆ ಮಾಡಕ್ ಬರ್ತದೆ. ಬ್ರೈನ್ ಮ್ಯಾಪಿಂಗು ಬೆಳಗ್ಗೆ ಮಂಜುನಾಥ ಸ್ವಾಮಿ ಆಕಾಶವಾಣಿ ಹೇಳಿದ್ದೇನು ಅಂತಂದ್ರೆ, ಆ ಪೊಲೀಸ್ ಅವ್ರದೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವರೇ ಎವಿಡೆನ್ಸು. ಬೆಳ್ತಂಗಡಿ ಪೊಲೀಸು ಮತ್ತೆ ಧರ್ಮಸ್ಥಳ ಪೊಲೀಸರಲ್ಲಿ ಕಳೆದ 25 ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಅವರೆಲ್ಲ ಹೆಣಗಳನ್ನ ಮುಚ್ಚಾಕಿದ್ದಾರೆ ಅನಧಿಕೃತವಾಗಿ. ಅವ್ರಿಗೆಲ್ಲ ಗೊತ್ತು. ಲಂಚ್ಗೋಸ್ಕರ ಹೆಣಗಳನ್ನ ಮುಚ್ಚಾಕಿದ್ದಾರೆ. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅವ್ರನ್ನೆಲ್ಲ ವಾರೆಂಟ್ ಕರೆದು ಅವ್ರನ್ನೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು. ಅವರು ಕೂಡ ಆರೋಪಿಗಳು. ಈ ಕೇಸಲ್ಲಿ ಅವರು ಕೂಡ ಆರೋಪಿಗಳು. ಅದೊಂದಾಯ್ತಾ? ಆಮೇಲೆ ಗೌರಿ ಲಂಕೇಶ್ ಸತ್ತಿರೋ ವಿಚಾರ 2015-16 ಅನ್ಕೊಂತೀನಿ. ಗೌರಿ ಲಂಕೇಶ್ ಈ ಧರ್ಮಸ್ಥಳದಲ್ಲಿ ನಡೀತಿರುವಂತ ವಿಚಾರಗಳ ಬಗ್ಗೆ ಒಂದಷ್ಟು ತಮ್ಮ ಪತ್ರಿಕೆಯಲ್ಲಿ ಬರೆದಿದ್ರು. ಸೊ ಬೆಳಗ್ಗೆ ನನಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಗೌರಿ ಲಂಕೇಶ್ ಹತ್ಯೆ ಸಾರಿ ಗೌರಿ ಲಂಕೇಶ್ ಕೊಲೆಗೂ ಧರ್ಮಸ್ಥಳದಿಂದ ಹೋಗಿರುವಂತ 50 ಲಕ್ಷ ದುಡ್ಡಿಗೂ ಕರ್ನಾಟಕದಲ್ಲಿ ಒಂದು ಸಂಘ ಕಟ್ಕೊಂಡು
ಎಲ್ಲರಿಗೂ ಮಂಗ ಮಾಡ್ತಾ ಇರೋ 70 ವರ್ಷದ ವೃದ್ಧನಿಗೂ ಒಂದು ದೊಡ್ಡ ಕನೆಕ್ಷನ್ ಇದೆ. ಆ ಕೊಲೆಗೂ ಆ ವ್ಯಕ್ತಿಗೂ ಧರ್ಮಸ್ಥಳದಿಂದ 50 ಲಕ್ಷ ಹಣ ಹೋಯ್ತು ಅಂತ ನಿಮಗೆ ತಿಳಿಸ್ಬೇಕಾರಂತ ವಿಚಾರ. ಅಂದ್ರೆ ಒಂದೊಂದು ಹತ್ಯಾಕಾಂಡಕ್ಕೂ ಒಂದೊಂದು ಕೊಲೆಗೂ ಹಣ ಯಾವ ರೀತಿ ಸುಪಾರಿ ಕೊಡಲಾಗಿದೆ. ಬಾಂಬೆ ಭಾಷೆನಲ್ಲಿ ಸುಪಾರಿ ಅಂತಾರೆ. ಗೌರಿ ಲಂಕೇಶ್ಗೆ 50 ಲಕ್ಷ ಸುಪಾರಿ ಧರ್ಮಸ್ಥಳದಿಂದ ಹೋಗಿದೆ ಅಂತ ನಮ್ಗೆ ಧ್ಯಾನದಲ್ಲಿ ಗೊತ್ತಾಯ್ತು. ಗೊತ್ತಿಲ್ಲ ಎಲ್ಲೆಲ್ಲಿ ಯಾರ್ಯಾರನ್ನ ಹತ್ಯೆ ಮಾಡಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿದೆ. ಗೌರಿ ಲಂಕೇಶ್ ಹತ್ಯೆಗೂ ಧರ್ಮಸ್ಥಳದಿಂದ ಹೋಗಿರುವಂತ 50 ಲಕ್ಷ ಸುಪಾರಿಗೂ ತುಂಬಾ ದೊಡ್ಡ ಹತ್ತಿರವಾದಂತ ಕನೆಕ್ಷನ್ ಇದೆ. ಅಂಡ್ ಕಮಿಂಗ್ ಟು ಈ ಆತ್ಮಗಳಿಗೆ, ಈ ಧರ್ಮಸ್ಥಳದಲ್ಲಿ ಸತ್ತಿರುವಂತ ಹೆಣ್ಣು ಮಕ್ಕಳ ಚಿತೆಗಳಿಗೆ, ಆತ್ಮಗಳಿಗೆ ರಾಜ್ಯ ಸರ್ಕಾರ ನ್ಯಾಯ ಕೊಟ್ಟಿಲ್ಲ ಅಂತಂದ್ರೆ, ನಾನು ನಿನ್ನೆ ಹೇಳಿದೆ, ತುಂಬಾ ದೊಡ್ಡ ಅನಾಹುತ ಒಂದು ಆಗಲಿದೆ. ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಗಾಡಿ ಪಲ್ಟಿ ಆಗಿರೋದು ಕೂಡ ಅಲ್ಲಿನ ಆತ್ಮಗಳು ಮೋಸ್ಟ್ಲಿ ಉಗ್ರ ರೂಪದಲ್ಲಿ ಕೆಲಸ ಆರಂಭ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ವಿತ್ ಆಲ್ ಡ್ಯೂ ಕೇರ್ ಫಾರ್ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ತುಂಬಾ ಗೌರವ ಇದೆ. ಅವ್ರು ಚೆನ್ನಾಗಿರ್ಬೇಕು. ಬಟ್ ಆದ್ರೆ ಯಾರನ್ನ ಎದುರಾಕೊಂಡ್ರು ಪರವಾಗಿಲ್ಲ. ಫಿಲಂ ಇಂಡಸ್ಟ್ರಿಗೆ ನಟ್ಟು ಬಲ್ಟು ಟೈಟ್ ಮಾಡೋ ಡಿ ಕೆ ಶಿವಕುಮಾರ್ ಖಂಡಿತ ಆ ಧರ್ಮಸ್ಥಳದ ಆತ್ಮಗಳನ್ನ ಎದುರಾಕೊಳ್ಳೋದು ಬೇಡ. ಅವುಗಳಿಗೆ ಸಾಧ್ಯವಾದರೆ ಡಿ ಕೆ ಶಿವಕುಮಾರ್, ಟಗರು, ಸಿದ್ದು ಅವರು ನ್ಯಾಯ ಕೊಟ್ರೆ ಒಳ್ಳೇದು. ಅವ್ರನ್ನ ಎದುರಾಕೊಂಡ್ರೆ ಅವ್ರು ಏನ್ ಮಾಡ್ತಾರೆ? ಅವ್ರನ್ನ ಯಾರನ್ನು ನೀವು ಬಂದ್ಸಕ್ಕೂ ಆಗಲ್ಲ. ಆತ್ಮಗಳನ್ನ ಪೊಲೀಸರಿಗೆ ಅರೆಸ್ಟ್ ಮಾಡ್ಸಕ್ಕಾಗತ್ತಾ? ಆಗಲ್ಲ. ಯಾಕೆ ಅಂತಂದ್ರೆ ಆತ್ಮಗಳು ನಿಮ್ಮ ಕಂಟ್ರೋಲ್ಗೆ ಸಿಗಲ್ಲ. ಹಾಗಾಗಿನೇ ನಾನು ಹೇಳ್ತಾ ಇದ್ದೇನು ಅಂತಂದ್ರೆ, ಇವತ್ತು ಡಿ ಕೆ ಶಿವಕುಮಾರ್ ಪೈಲಟ್ ಗಾಡಿ ಮೈಸೂರಲ್ಲಿ ಉಲ್ಟಾ ಆಗಿದೆ. ಯಾರು ಗೊತ್ತು? ಆ ಉಗ್ರ ಆತ್ಮಗಳು ಉಗ್ರ ರೂಪಕ್ಕೆ ತಾಳಿ ನಿಮ್ಮನ್ನೆಲ್ಲ ನಾಶ ಮಾಡಕ್ ಮುಂಚೆ ಆ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ನೀವು ನ್ಯಾಯ ಕೊಟ್ರೆ ಒಳ್ಳೇದು ಅಂತ ನನ್ನ ಈ ಕಳಕಳಿಯ ಮನವಿ. ನಮ್ ಕಣ್ಮುಂದೆ ನಿಮ್ಗೇನಾದ್ರೂ ಆದ್ರೆ ಆ ಆತ್ಮಗಳು ಯಾರ ಮಾತು ಕೇಳಲ್ಲ. ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಣು ಮಕ್ಕಳ ಆತ್ಮ ಯಾರ ಕಂಟ್ರೋಲ್ಗೂ ಬರಲ್ಲ, ಯಾರ ಮಾತು ಕೇಳಲ್ಲ. ನನಗಿರುವ ಒಂದು ಜ್ಞಾನದ ಪ್ರಕಾರ ಅವುಗಳು ಒಂದು ಉಗ್ರ ರೂಪವನ್ನ ಪಡೆದುಕೊಂಡವೆ. ನೀವು ಸರ್ಕಾರದಲ್ಲಿರೋರು ದಣಿಗಳ ಹತ್ರ ಸಾವಿರಾರು ಕೋಟಿ ದುಡ್ಡು ಇಸ್ಕೊಂಡು ಪೊಲೀಸರು, ದಣಿಗಳು, ಮಾಧ್ಯಮಗಳು ಅನ್ಯಾಯ ಮಾಡಕೋರೆ ಆ ಆತ್ಮಗಳು ನಿಮ್ಗಳನ್ನ ಸರ್ವನಾಶ ಮಾಡ್ತವೆ. ನಾನು ಹೇಳ್ತೀನಪ್ಪ, ನಂಬದ್ರೆ ನಂಬಿ, ಬಿಟ್ರೆ ಬಿಡಿ. ನನ್ಗೆ ಯಾರೋ ಹೇಳಿದ್ದು, ಚಿಪ್ಪರಂಗ ಅಂತ ಒಬ್ಬ ಇದ್ದಾನೆ, ಅವ್ರ ಆಫೀಸಲ್ಲಿ ರಿಪೋರ್ಟರ್ಗಳು ಧರ್ಮಸ್ಥಳದ ಬಗ್ಗೆ ಸರ್ ಪ್ರೋಗ್ರಾಮ್ ಮಾಡೋಣ ಅಂತಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಚಿಪ್ರಂಗ ತಮ್ಮ ಎಂಪ್ಲಾಯೀಸ್ಗೆ ಹೇಳ್ತಾ ಇದ್ದಾನಂತೆ. ಸರ್, ಹಾಟ್ ಟಾಪಿಕ್ ಈ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ ಅಂತ ಚಿಪ್ರಂಗನ್ಗೆ ಹೇಳಿದ್ರೆ, ಚಿಪ್ರಂಗ ಹಂಗೆಲ್ಲ ಮಾಡಂಗಿಲ್ಲ, ನೋ ಪ್ರೋಗ್ರಾಮ್ ಆನ್ ಹತ್ಯಾಕಾಂಡ. ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಚಿಪ್ರಂಗ ಪ್ರೋಗ್ರಾಮ್ ಮಾಡಬಾರ್ದು ಅಂತ ತಮ್ಮ ಎಂಪ್ಲಾಯೀಸ್ಗೆ ಹೇಳಿದಾನೆ. ಕೆಲವು ಎಂಪ್ಲಾಯೀಸು, ಸರ್ ಹಂಗೆಲ್ಲ ಮಾಡಿದ್ರೆ ಆಗಲ್ಲ, ನಾವು ಮಾಡ್ಲೇಬೇಕು ಅಂದ್ರೆ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳೋ ಮಟ್ಟಕ್ಕೆ ಈ ಮಾಧ್ಯಮ ಲೋಕದ ಯಜಮಾನರುಗಳು ನಡ್ಕಂತ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ದಣಿಗಳಿಂದ ಎಷ್ಟೆಷ್ಟು ದೊಡ್ಡ ಸೂಟ್ ಕೇಸ್ ಬಂದಿರಬೇಕು, ಯಾರ್ಯಾರಿಗೆ ಹೋಗಿರ್ಬೇಕು, ಸರ್ಕಾರದಲ್ಲಿ ಯಾರ್ಯಾರಿಗೆ ಹೋಗಿರ್ಬೇಕು, ಆ ಕರ್ಮದ ಫಲ ಯಾರ್ಯಾರು ಅನುಭವಿಸ್ತಾ ಇದಾರೆ. ನಾನು ತಪ್ಪೇನು ಹೇಳ್ತಾ ಇಲ್ಲ. ಬಟ್ ಆದ್ರೆ ಇವತ್ತು ಮೈಸೂರಲ್ಲಿ ಉಲ್ಟಾ ಆಗದಂತ ಪೊಲೀಸ್ ಕಾರು ಬೇರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಈ ರಾಜಕಾರಣಿಗಳನ್ನ ಕಳ್ಕೊಳಕ್ಕೆ ರೆಡಿ ಇಲ್ಲ, ಭ್ರಷ್ಟ ಪೊಲೀಸವ್ರನ್ನ ಕಳ್ಕೊಳಕ್ಕೆ ರೆಡಿ ಇಲ್ಲ. ಯಾಕೆ ಅಂತಂದ್ರೆ ಅವ್ರಿಗೂ ಹೆಂಡತಿ ಮಕ್ಳಿದಾರೆ, ರಾಜಕಾರಣಿಗಳಿಗೂ ಹೆಂಡತಿ ಮಕ್ಳಿದಾರೆ. ಆ ಆತ್ಮಗಳು ಉಗ್ರ ರೂಪ ಪಡೆದು ನಾಗವಲ್ಲಿ ತರ ಕೆಟ್ಟದ್ ಮಾಡಕ್ ಹೊರಟಿವೆ. ನೀವು ನ್ಯಾಯ ಕೊಟ್ರೆ ಅವುಗಳು ಈ ಪ್ರಪಂಚ ಬಿಟ್ಟು ಹೊರಟೋಗ್ತವೆ. ಇಲ್ಲ, ಆ ಆತ್ಮಗಳು ಉಗ್ರ ರೂಪ ಪಡ್ಕೊಂಡಿದೆ, ನಿಮ್ಮನ್ನ ತಿಂದಾಕ್ತವೆ. ನಾನೇನು ಹೇಳಿಲ್ಲಪ್ಪ, ನನಗೆ ಅನ್ಸಿದ್ದನ್ನ ಧ್ಯಾನದಲ್ಲಿ ಹೇಳಿದ್ದೆ. ಧ್ಯಾನಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ನಾಳೆ ಬೆಳಗ್ಗೆನೂ ಕೂತ್ಕೊಂತೀನಿ.
ನಾಳೆ ಬೆಳಗ್ಗೆ 3:15 ಟುಮಾರೋ 3:30 ಐ ವಿಲ್ ಸಿಟ್ ಫಾರ್ ಮೆಡಿಟೇಷನ್. ನಾಳೆ ಏನೇನ್ ಆಗ್ಬೋದು ಅಂತ ಮತ್ತೆ ನಾಳೆ ಹೇಳ್ತೀನಿ. ಬಟ್ ಒಂದಂತೂ ನಿಜ, ಸರ್ಕಾರ ಕೊಲೆಗಾರರ ಪರವಾಗಿ ನಿಂತ್ಕೊಂಡಿದೆ ಅಂತ ಆ ಆತ್ಮಗಳು ನನ್ನ ಹತ್ರ ಬಂದು ಧ್ಯಾನದಲ್ಲಿ ಕಣ್ಣೀರಾಗ್ತಾ ಇದೆ. ಸಿದ್ದಣ್ಣಂಗೇಳೋ ಜಗ್ಗಣ್ಣ, ಸಿದ್ದಣ್ಣಂಗೇಳೋ ನಮಗ್ ನ್ಯಾಯ ಕೊಡ್ಸಕ್ಕೆ, ಕೊಲೆಗಾರರಿಗೆ ಶಿಕ್ಷೆ ಕೊಡ್ಸಕ್ಕೆ. ಆಮೇಲೆ ಬರೀ ಭೀಮಾ ಮಣ್ಣು ಮಾಡಿಲ್ಲ, ಎಷ್ಟೋ ಹೆಣಗಳನ್ನ ಅಲ್ಲಿನ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಅಕ್ರಮವಾಗಿ ಮಣ್ಣು ಮಾಡಿರೋದಕ್ಕೆ ಪಾಲುದಾರರಂತೆ. ಅವರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಹಾಕ್ಸ್ಬೇಕು ಅಂತ ಅಲ್ಲಿ ಸತ್ತಿರುವ ಆತ್ಮಗಳು ನನ್ನ ಧ್ಯಾನದಲ್ಲಿ ಬಂದು ಹೇಳುತ್ತೋ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಒಂದಂತೂ ನಿಜ, ರಿಸಲ್ಟ್ ಅಂತೂ ಕಣ್ಣಾರೆ ನೋಡ್ತೀರಾ. ರಿಸಲ್ಟ್ ಇಲ್ಲಿ ಕೋರ್ಟ್ಗೆ ಹೋಗಿ ಜಡ್ಜ್ಮೆಂಟ್ ತಗೊಳೋದೇ ಬೇಕಾಗಿಲ್ಲ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ, ನೀವು ಕಣ್ಣಾರ ನೋಡ್ತೀರಾ. ನೀವು ಡಿಸ್ಕಸ್ ಮಾಡ್ತೀವಿ. ನನ್ಗೆ ಆ ಮಟ್ಟಕ್ಕೆ ಈ ಹತ್ಯಾಕಾಂಡನ, ಆ ಆತ್ಮಗಳು ಉಗ್ರವಾಗಿದೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಯಾರಿಗೇನ್ ಮಾಡ್ಬೇಡ್ರಪ್ಪ, ಎಸ್ಪೆಷಲಿ ವಿಧಾನಸೌಧದಲ್ಲಿರೋ ಮಂತ್ರಿಗಳಿಗೆ, ಡೆಪ್ಯೂಟಿ ಸಿಎಂಗೆ. ಅವ್ ಹೇಳ್ತವೆ ನಾವ್ ಯಾರಿಗೂ ಕೇರ್ ಮಾಡಲ್ಲ, ನಮ್ಗೆ ಅನ್ಯಾಯ ಮಾಡಿದ್ರೆ ಅವ್ರನ್ನ ಎತ್ತೀವಿ ಅಂತಾರೆ. ಆತ್ಮಗಳನ್ನ ನಾನು ಏನಾದ್ರು ಹೇಳಕ್ಕಾಗ್ತದ? ಅಲ್ಲ, ನನಗೆ ಅನ್ಸಿದ್ದನ್ನು ಹೇಳ್ತಾ ಇದ್ದೀನಿ. ನಂಬದ್ರೆ ನಂಬಿ, ಬಿಟ್ರೆ ಬಿಡಿ. ಇದು ಸಂವಿಧಾನ ಕೊಟ್ಟರು ಅಂತ ವಾಕ್ ಸ್ವಾತಂತ್ರ್ಯ ಮುಖಾಂತರ ಏನ್ ನಡಿಬಹುದು ಮುಂದೆ, ಉಗ್ರವಾದಂತ ಏನ್ ನಡಿಬಹುದು. ಈ ಆತ್ಮಗಳು ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾವ್ರೆ, ಈ ಆತ್ಮಗಳು ಯಾರ್ಯಾರನ್ನ ಮುಗಿಸ್ತಾರೆ, ಯಾರ್ಯಾರ ಮೇಲೆ ಕೋಪ ಇದೆ, ಯಾರ್ಯಾರ ಮೇಲೆ ಉಗ್ರತನ ತೋರಿಸ್ತವೆ, ಖಂಡಿತ ಗೆಸ್ ಮಾಡಕ್ಕಾಗಲ್ಲ. ಯಾರ್ಯಾರನ್ನ ಎತ್ತವೆ ಈ ಆತ್ಮಗಳು, ಅದು ಕೂಡ ಹೇಳಕ್ಕಾಗಲ್ಲ. ಹಾಗಾಗಿ ದಯಮಾಡಿ ರಾಜ್ಯದ MLAಗಳಿಗೆ, ವಿರೋಧ ಪಕ್ಷದವ್ರಿಗೆ, ಸಿದ್ದಣ್ಣಂಗೆ, DK ಶಿವಕುಮಾರ್ ಅವ್ರಿಗೆ ದಯಮಾಡಿ ಈ ಆತ್ಮಗಳನ್ನು ಎದುರಾಕೊಂಬೇಡಿ. ಅವು ಉಗ್ರ ರೂಪ ಪಡ್ಕೊಂಡವೆ. ನನ್ಗೇನಿಲ್ಲಪ್ಪ, ನಾನು ಬೆಳಗ್ಗೆ ಹೊತ್ತು ಆತ್ಮಗಳ ಜೊತೆ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅವು ಪಾಡೆ ಅವು ಕೆಲಸ ಮಾಡ್ತಾ ಇರ್ತವೆ. ನಿಮ್ ಪೊಲೀಸರು ಆತ್ಮಗಳನ್ನ ಹುಡ್ಕಕ್ಕಾಗಲ್ಲ. ಏನ್ ಮಾಡ್ತಾರೆ, ಕೈ ಚಿಕ್ಕಡು ದೊರಕಡು, ಆತ್ಮ ಹಿಡಿಯಕ್ಕಾಗತ್ತಾ ನೀವು? ಏನೋ ಥ್ಯಾಂಕ್ಸ್ ಅಲಾಟ್. ಒಂದಂತೂ ನಿಜ, ಧರ್ಮಸ್ಥಳದ ಈ ಹತ್ಯಾಕಾಂಡಕ್ಕೆ ಆತ್ಮಗಳು ಆಕ್ಟಿವೇಟ್ ಆಗಿದೆ. ನಿಮ್ಮ ಸರ್ಕಾರ, ನಿಮ್ಮ ಪೊಲೀಸು, ನಿಮ್ಮ ಶಕ್ತಿ ಏನು ನಡೆಯಲ್ಲ. ಆ ಆತ್ಮಗಳು ಏನ್ ಬೇಕೋ ಅವು ಮಾಡೇ ಮಾಡ್ತವೆ. ಅವನ್ನ ಎದುರಾಕೊಂಡು ನಿಮ್ಮ ನಾಶನ, ನಿಮ್ಮ ಗುಂಡಿನ, ನಿಮ್ಮ ಎಣನ ನೀವೇ ಬಿಳಿಸ್ಕೊಂಬೇಡಿ ಅಂತ ಹೇಳೋದು ನನ್ನ ಕೆಲಸ. ಜಗದೀಶು ಪುಂಕ್ತಾವಣೆ ಅಂತಂದ್ರೆ ನಾಳೆ ದಿವಸ ಏನಾದ್ರೂ ಎಣ ಬಿದ್ರೆ ಈ ವಿಡಿಯೋನ ಮತ್ತೊಮ್ಮೆ ಹಾಕೊಂಡು ನೋಡ್ಕೊಳ್ಳಿ. ನಾನು ಇಷ್ಟೇ ಹೇಳಕ್ಕಾಗೋದು. ನಂಬರ್ ನಂಬಿ, ಬಿಟ್ರೆ ಬಿಡಿ. ನಾಳೆ ಬೆಳಗ್ಗೆನೂ ಕೂತ್ಕೊಂತೀನಿ, ಆತ್ಮಗಳು ಬರ್ತವೆ. ಓಕೆ, ಮಾತಾಡ್ತೀನಿ, ಮತ್ತೆ ಲೈವ್ ಅಲ್ಲಿ ತಿಳಿಸ್ತೀನಿ. ಒಂದಂತೂ ನಿಜ, ಇವತ್ತು DK ಶಿವಕುಮಾರ್ ಪೈಲಟ್ ಗಾಡಿ ಉಲ್ಟಾಗಕ್ಕೆ 99% ಆತ್ಮಗಳು, ಉಗ್ರ ಆತ್ಮಗಳು ಮೋಸ್ಟ್ಲಿ ಎತ್ತು ಬಿಸಾಕವೆ ಅಂತ ನನಗೆ ಅನಿಸ್ತಾ ಐತೆ. ಹೆಂಗನೇ ಆಗ್ಲಿ, ಸ್ವಲ್ಪ ಒಂದು ಸ್ಟ್ರಾಂಗ್ ಪೂಜೆ ಮಾಡ್ಸಕ್ಕೆ ಹೇಳಿ DK ಶಿವಕುಮಾರ್ಗೆ. ಯಾವ್ದಾದ್ರು ತುಂಬಾ ಸ್ಟ್ರಾಂಗು ನಿಮ್ಮೆಂಡುಗಳನ್ನ ಆ ಕಡೆ ಈ ಕಡೆ ಒಂದು ಸರ ಬಿಟ್ಕೊಂಡು ಒಂದು ಸ್ಟ್ರಾಂಗ್ ಪೂಜೆ DK ಶಿವಕುಮಾರ್ ಮಾಡ್ಲೇಬೇಕು. ಆತ್ಮಗಳು DK ಶಿವಕುಮಾರ್ನ ಯಾಕೆ ಟಾರ್ಗೆಟ್ ಮಾಡ್ತಾವೆ? ಆ ಧ್ಯಾನ ಕೂತ್ಕೊಂಡಾಗ ಸದಾಶಿವನಗರ ಅಂತ ಬಂತು. ಮೋಸ್ಟ್ಲಿ ಇದೇ ಇರಬೇಕು. ಏನೇ ಆಗ್ಲಿ, ನಮ್ಮ DK ಶಿವಕುಮಾರ್ ಬಗ್ಗೆ ನನ್ ಕಾಳಜಿ ಇದೆ. ನಾನು ಹಂಗೆ ಅದಕ್ಕೋಸ್ಕರ ನಾನು ಹೇಳ್ದಿರೋ ಇರ್ಬೋದಾಗಿತ್ತು. ಆ ಯಪ್ಪ ನನ್ಗೂ ಏನೋ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ. ಆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಏನೋ ಕೊಡ್ತೀನಿ ಅಂದಿದ್ರು, ಅದನ್ನು ಕೊಡಿಲ್ಲ. ನಾನು ಕೇಳಕ್ಕೂ ಆಗಿಲ್ಲ. ಬಟ್ ಆದ್ರೆ ಅವ್ರು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಇಷ್ಟನಪ್ಪ. ಓಕೆ, ಇಷ್ಟು ಹೇಳುತ್ತಾ, ಖಂಡಿತ ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ತಮಾಷೆ ಅಂತೂ ಹೇಳ್ತಾ ಇಲ್ಲ. ನಾನು ಪ್ರತಿದಿನ ಬೇಕಾದ್ರೆ ನನ್ನ ಫ್ಯಾಮಿಲಿಯವ್ರು ಬೇಕಾದ್ರೆ ಗೊತ್ತು, ನಾನು ಬೆಳಗ್ಗೆ ಹೊತ್ತು ಧ್ಯಾನ ಕೂತ್ಕೊಳೋದು. ಓಕೆ, ಆ ಧ್ಯಾನದಲ್ಲಿ ಆತ್ಮಗಳು ಬಂದು ಮಾತಾಡ್ತಾವೆ. ಅದು ನಿಮಗ್ ತೋರ್ಸು ಅಂದ್ರೆ ನನ್ನ ಹತ್ರ ಎವಿಡೆನ್ಸ್ ಇಲ್ಲ. ಹೇಳೋದಲ್ಲ, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆ ಆತ್ಮಗಳು ಗೂಟ ಇಕ್ಕೋದಂತೂ ಗ್ಯಾರಂಟಿ. ಆ ಮಟ್ಟಕ್ಕೆ ಉಗ್ರ ಆಗವೆ. ಈ ವಿಷ್ಣುವರ್ಧನ್ ಫಿಲಮ್ ಅಲ್ಲಿ ಇವರು ಸಾಮಾನ್ಯರಲ್ಲ, ಅಮೆರಿಕಾಗ ಹೋಗಿ ಚಿನ್ನದ ಪದಕವನ್ನು ಪಡ್ಕೊಂಡಂತ ಮಹಾಜ್ಞಾನಿಗಳು, ಮಹಾನ್ ಮನೋವಿಜ್ಞಾನಿಗಳು. ಅದರಲ್ಲಿ ನಾಗವಲ್ಲಿ ಇದೆಯಲ್ಲ, ಸೇಮ್ ಅದೇ ತರ ಸುಮಾರು ಆತ್ಮಗಳು ಬಂದಿದ್ದು. ಬೆಳಗ್ಗೆ ಏನು ಸುತ್ತಾಡ್ತವೆ ಹಿಂಗೆ.
ನಾನು ಯಾರಿಗೇನೋ ಮಾಡ್ಬೇಡಿ ಇಲ್ಲ, ಈ ಕಡೆ ಮೈಸೂರು ಕಡೆ ಓದ್ತಾ ಇದೀವಿ ಅಂದ್ರು. ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ದು ಪೈಲಟ್ ಗಾಡಿ ಎತ್ಕಿದ್ ಬಿಟ್ವಾ ಇವು. ಬೆಳಗ್ಗೆ ಹೇಳ್ತು ಆತ್ಮ ನಾವು ಮೈಸೂರು ಕಡೆ ಓದ್ತಾ ಇದೀವಿ ಅಂತ. ನನಗೇನೋ ಗೊತ್ತಿಲ್ಲಪ್ಪ ಆ ಪ್ರೇತಾತ್ಮಗಳು ಏನ್ ಮಾಡ್ತವೆ ಅಂತ. ನಾನು ಏನು ಹೇಳಕ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಏನ್ ಮಾಡ್ಬೇಡ್ರಿ, ಇನ್ನೊಂದ್ 2 ದಿವಸ ಸಿದ್ದಣ್ಣ SIT ಮಾಡ್ತಾರೆ ಅಂತ. ಆತ್ಮಗಳು ಕೇಳ್ತಾ ಇಲ್ಲ ಗುರು ಎತ್ತೀವಿ ಅವ್ರನ್ನ ಬಿಡಲ್ಲ. ನಾನು ಯಾರ ಎತ್ತವ ಅಂತ ಅದು ಹೇಳ್ತಾ ಇಲ್ಲ. ಮೈಸೂರು ಕಡೆ ಓದ್ತೀನಿ ಅಂತಂದ್ರು. ನೋಡಿ ಆ ಕಡೆ ಪೈಲಟ್ ಕಾರ್ನ ಎತ್ಕಿತ್ ಬಿಟ್ವಾ ಅಂತ ನನಗೆ ಅನ್ನಿಸ್ತಾ ಇದೆ. ಅಲ್ಲ ಹೇಳ್ಬೇಕಲ್ವಾ, ನಾವೇನು ಕೆಟ್ಟದ್ ಬಯಸೋರಂತೂ ಅಲ್ಲ. ಧರ್ಮಸ್ಥಳದ ಈ ಹತ್ಯಾಕಾಂಡದಲ್ಲಿ ಆತ್ಮಗಳು ಉಗ್ರವಾಗಿದೆ. ತಮಾಷೆ ಮಾಡೋ ಅಂತ ವಿಚಾರನೇ ಅಲ್ಲ ಇದು. ತುಂಬಾ ಸೀರಿಯಸ್ ವಿಚಾರ. ನಂಬಿದ್ರೆ ನಂಬೋದು, ಬಿಟ್ರೆ ಬಿಡ್ಬೋದು. ಆತ್ಮಗಳು ತಮ್ಮ ಕೆಲಸ ಮಾಡಿದ್ಮೇಲೆ ಕಣ್ಣೀರ್ ಹಾಕೋಣದ್ ಬೇಡ ಅನ್ನೋದು ನನ್ನ ಒಂದು ಇದು ಅಲ್ಲ. ನಾನ್ ನಂಬ್ತಾ ಇದ್ದೀನಿ, ಯಾಕಂತಂದ್ರೆ ನನಗೆ ಅನುಭವ ಆಗಿದೆ. ನೀವು ನಂಬೋದ್ರ ಬೇದು, ಬಿಟ್ರೆ ಬಿಡ್ಬೋದು. ಆಮೇಲೆ ಯಾಕೆ ಡಿ ಕೆ ಶಿವಕುಮಾರ್ನ ಟಾರ್ಗೆಟ್ ಮಾಡ್ತವೆ ಆತ್ಮಗಳು, ಅದು ಕೂಡ ಒಂದು ದೊಡ್ಡ ಪ್ರಶ್ನೆ. ಪೈಲಟ್ ಮುಟ್ಟ ವಹಿಸೋತು, ನಾಳೆ ದಿವಸ ಏನಾದ್ರು ಹೆಲಿಕಾಪ್ಟರ್ ಬೇರೆ ಓಡಾಡ್ತಾ ಇರ್ತಾರೆ. ಕೆಳಗಡೆ ಗ್ರೌಂಡ್ ಅಲ್ಲಿ ಉಲ್ಟಾರೆ ಓಕೆ, ಅಲ್ಲೇನೋ ಹೆಲಿಕಾಪ್ಟರ್. ಅಪ್ಪ ನಾನು ಅದಕ್ಕೆ ನಿಮಗೆ ಹೇಳೋದೇನು ಅಂತಂದ್ರೆ, ದಯಮಾಡಿ ಆ ಆತ್ಮಗಳಿಗೆ ಏನಾದ್ರು ಶಾಂತಿ ಮಾಡಿ, SIT ಫಾರಂ ಮಾಡಿ, ಆರಾಮಾಗಿ ಅದಕ್ಕೆ ಯಾರು ತಪ್ಪಿತಸ್ತೋ ಅವ್ರನ್ನ ಅರೆಸ್ಟ್ ಮಾಡಿ. ನೀವ್ಯಾಕೆಲ್ಲ ನಿಮ್ ಜೀವ ಕಳ್ಕೊಂತೀರಾ? ಈಗ ಆತ್ಮಗಳು ಕೊಲೆ ಮಾಡಿದವ್ರನ್ನ ಹಿಡ್ಕೊಳ್ಳೋದು ಅದು ನ್ಯಾಯ. ಕೊಲೆ ಮಾಡಿದವ್ರನ್ನ ಆತ್ಮಗಳು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದು ನೀವು ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ. ಸರ್ಕಾರ ಆಗಿ SIT ಫಾರಂ ಮಾಡಿ ಆ ಆತ್ಮಗಳಿಗೆ ಇನ್ವೆಸ್ಟಿಗೇಷನ್ ಮಾಡಿ ಜೈಲ್ಗೆ ಹಾಕ್ಬಿಡಿ. ಯಾರು ಕೊಂದವ್ರೋ ಅಷ್ಟೇ, ಮುಗೀತು. ಅದು ಬಿಟ್ಬಿಟ್ಟು ನೀವ್ಯಾಕೆ ಆತ್ಮಗಳನ್ನ SIT ಮಾಡಲ್ಲ ಅಂತ ಹೇಳಿ ನಿಮ್ಮನೆ ಕಡೆ ಆತ್ಮಗಳನ್ನ ಯಾಕೆ ಕರ್ಸ್ಕೊಂತೀರಾ? ಬೆಳಗ್ಗೆ ಬೇರೆ ಹೇಳ್ಬಿಟ್ಟು ಹೋದ್ವು ಆತ್ಮಗಳು, ಮೈಸೂರು ಕಡೆ ಓದ್ತಾ ಇದೀವಿ ಇವತ್ತು ಅಂತ. ಏನಕ್ಕೋ ಅಂತ ಬಂದ್ಮೇಲೆ ಹೇಳ್ತೀವಿ ಅಂದ್ರು. ಇಲ್ಲಿ ನೋಡಿದ್ರೆ ಪೈಲಟ್ ಕಾರ್ ಉಲ್ಟಾ ಆಗಿದೆ. ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಟೆನ್ಷನ್ ಆಗ್ಬಿಡ್ತು. ಏನ್ ಗುರು ಇನ್ಮೇಲೆ ಧ್ಯಾನ ಮಾಡೋದು ನಿಲ್ಸ್ಬಿಡ್ಲಾ ಅಂತ ಯೋಚನೆ ಮಾಡಿದೆ. ಅವು ಬರ್ತವೆ, ಎಬ್ಬರಿಸ್ತವೆ ನನ್ನ. ಹೇಳೋ ಹೇಳೋ ಮೆಕ್ಕ, ಜಗಣ ಹೇಳ್ಮೆಕ್ಕ, ಬಂದಿದೀವಿ ಬೆಳಗ್ಗೆ ಟೀ ಕುಡಿ ಅಂತ. ಏನೋ ತಮಾಷೆ ಅಂತೂ ಅಲ್ಲ ಗುರು. ನೀವು ನಂಬಿ ಬಿಟ್ರೆ ಬಿಡಿ. ಆತ್ಮ ಅಂತೂ ಇದೆ, ನನಗೆ ಕಾಣಿಸ್ತಾ ಇದೆ. ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಅವು ಬಂದು ರೋದನೆ ಕೊಡ್ತಾವೆ. ನಾವು ಯಾರನ್ನಾದ್ರೂ ಮುಗಿಸ್ತೀವಿ, ನಮ್ಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ SIT ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ನಾನು ಕೇಳೋದು. ಅವಕ್ಕೆ ಆತ್ಮ ಏನೂ ಕೇಳ್ತಾ ಇಲ್ಲ. SIT ಮಾಡ್ಬೇಕಂತೆ, ಅವುಗಳನ್ನ ಕೊಂದವ್ರನ್ನ ಜೈಲಿಗೆ ಹಾಕ್ಬೇಕಂತೆ, ಇಷ್ಟೇ ಇದನ್ನ ಮಾಡಕ್ಕಾಗಲ್ಲ ಅಂತಂದ್ರೆ ಆ ಆತ್ಮಗಳು ನಿಮಗೇನೋ ಮಾಡ್ತವೆ, ಅದನ್ನ ನಾವೆಲ್ಲ ನೋಡ್ತೀವಿ. ಏನೋ ಗುಡ್ ನೈಟ್, ಧನ್ಯವಾದ. ಅಲ್ಲ ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ದಯಮಾಡಿ ಅಲ್ಲಿ ಕಮೆಂಟ್ ಹಾಕಿ. ನಾನು ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದ್ಯಾ? ಆತ್ಮಗಳು ಬೆಳಗ್ಗೆ ಹೊತ್ತು ಬರೋದಂತೂ ನಿಜ. ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋದು ನಿಜ. 3:30 ಬೇಕಾದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಕೇಳ್ಕೊಳ್ಳಿ, ಅವ್ರಿಗೆ ಗೊತ್ತು. ದಿನ ಅವ್ರು ನೋಡ್ತಾರೆ, ಅವರೇ ಹೇಳ್ತಾರೆ ಬೆಳಗ್ಗೆ ಯಾಕಪ್ಪ ಇಷ್ಟು ಹೇಳ್ತೀಯ ಅಂತ. ನನಗೆ ಬೆಳಗ್ಗೆ ಎದ್ದು ಧ್ಯಾನ ಮಾಡೋ ಅಭ್ಯಾಸ. ಈ ನಡುವೆ ಆ ಧರ್ಮಸ್ಥಳ ಮಾತಾಡಿ ಅಲ್ಲಿರೋ ಆತ್ಮಗಳೆಲ್ಲ ಬೆಳಗ್ಗೆ ಹೊತ್ತು ನಾನು ಟೀ ಕುಡಿತಾ ಇದ್ರೆ ಬೆಳಗ್ಗೆ ಹೊತ್ತು ಬತ್ತ ಒಂದ್ ರೌಂಡ್ ಬಂದು ಟಾಟಾ ಬಾಯ್ ಮಾಡ್ಕೊಂಡು ಇವತ್ತು ಮೈಸೂರು ಕಡೆ ಹೋಗಿದ್ವಂತೆ. ಎಲ್ಲೂ ಹೋಯ್ತು. ನಾಳೆ ಯಾರಿಗೆ ಹೊಗೆ ಆಗ್ತಾವೋ ಆತ್ಮಗಳು ಗೊತ್ತಿಲ್ಲ. ನಾನು ಸಿದ್ದರಾಮಯ್ಯನವರಲ್ಲಿ ಬೇಡ್ಕೊಳ್ಳೋದೇನು ಅಂತಂದ್ರೆ, ದಯಮಾಡಿ ಆತ್ಮಗಳನ್ನ ನಿಮ್ಮ ಸರ್ಕಾರದ ಮಂತ್ರಿಗಳು ಅವ್ರಿಗೆ ತೊಂದರೆ ಕೊಡೋದು ಬೇಡ. ದಯಮಾಡಿ ನನಗೆ ಸಿದ್ದರಾಮಯ್ಯನವ್ರ ಮೇಲೆ ತುಂಬಾ ಒಂಥರ ಪ್ರೀತಿ ಇದೆ, ಡಿ ಕೆ ಶಿವಕುಮಾರ್ ಮೇಲೆ ಡಬ್ಬಲ್ ಪ್ರೀತಿ ಇದೆ. ದಯಮಾಡಿ SIT ಮಾಡಿ. ಇಲ್ಲ ಈ ಆತ್ಮಗಳು ಏನಾದ್ರು ನಿಮಗೆ ತೊಂದರೆ ಕೊಟ್ರೆ ತುಂಬಾ ಮನ್ಸು ನೊಂದೋಗುತ್ತೆ ನನ್ಗೆ. ಯಾಕಂದ್ರೆ ಯಾವ್ದೇ ಆಗ್ಲಿ ಜೀವನೇ ಅಲ್ವಾ. ಪೈಲಟ್ ಕಾರು ಕೆಳಗಡೆ ಉಲ್ಟಾ ಆಯ್ತು, ಪರವಾಗಿಲ್ಲ. ನಾಳೆ ದಿವಸ ಹೆಲಿಕಾಪ್ಟರ್ ಏನಾದ್ರು ಉಲ್ಟಾ ಆಗ್ಬಿಟ್ರೆ ಏನ್ ಮಾಡ್ತೀರಾ? ಆ ಆತ್ಮಗಳು ಹೇಳಿದ್ವು ಹೆಲಿಕಾಪ್ಟರ್ನ ಉಲ್ಟಾ ಮಾಡ್ತೀವಿ ಅಂತ. ಯಾರ್ದು ಅಂತ ನನಗೂ ಗೊತ್ತಿಲ್ಲ. ಏನೋ ಮೊನ್ನೆ ಬೇರೆ ನೋಡಿ ಗುಜರಾತ್ ಅಲ್ಲಿ ಆ ಬೋಯಿಂಗ್ ವಿಮಾನ ನೆಲಕಪ್ ಕಲ್ಸೋದು ಏನೇನ್ ಶಾಪನೋ ಯಾರು ಗೊತ್ತೋ. ಅದಕ್ಕೆ ಯಾರಿಗೂ ನೋಯಿಸೋದ್ ಬೇಡ, ಇರೋದ್ರಲ್ಲಿ ಪ್ರಾಮಾಣಿಕವಾಗಿರೋಣ. ಓಕೆ, ನಾನು ನಿಮ್ಗೂ ಅದನ್ನ ಹೇಳ್ತೀನಿ, ಯಾರಿಗೂ ತೊಂದರೆ ಕೊಡಕ್ ಹೋಗ್ಬಿಡಿ. ಓಕೆ, ಈ ಆತ್ಮಗಳು ನಿಮ್ಮನ್ನು ಹುಡ್ಕೊಂಡ್ ಬರ್ತವೆ. ಧನ್ಯವಾದ. ಗುಡ್ ನೈಟ್, ಲವ್ ಯು ಆಲ್.